ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, షేర్ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ సహకరిಸಿ. ಹೆಚ್ಚಿನ మాహితిಗಾಗಿ సంపర్కిసి హరిచిన్ దాని గురించి మా అబ్బ పేరులో ఉండే జమీను మేము ముగ్గురు ఆడబిడ్డలు మేము దున్నుతా ఉంటే ఈ నాటకం 5-6 ఏళ్ళు ఇంకా దున్నలేదు. అందుకు వాళ్ళు వచ్చి దున్నుకుంటారు. అడిగిన దానికి ఇప్పుడు అది వాళ్ళు గలాట్ పెడతా ఉంటారు సార్. అందుకే నేను మా ఎన్నోళ్ళు రమ్మని మాకు మాది చేస్తారు రాండి ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರಾದಂಥ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಕುಟುಂಬ ಸದಸ್ಯರು ಅವ್ರ ಬೆಂಬಲಿಗರೆಲ್ಲ ಬಂದ್ಬಿಟ್ಟು ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಇದ್ದಂಥದ್ದು, ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ. ಹಂಗಾದ್ರೆ ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಎಲ್ಲೋಯ್ತು? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮತ್ತೆ ನಾವು ಬಿಟ್ಕೊಡೋದಿಲ್ಲ, ಇದು ಪಾಣಿಯಲ್ಲಿ ಇದೆ. ಅಲ್ಲಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ಕೆಲವು ಅಧಿಕಾರಿಗಳನ್ನ ಕೈಗೆ ಹಾಕೊಂಡು ಲಂಚ ಕೊಟ್ಟು ಅವರು ಹೆಸರುಗಳನ್ನ ಬದಲಾವಣೆ ಮಾಡೋದು, ಮತ್ತೆ ಸರ್ವೆ ನಂಬರ್ಗಳನ್ನ ಬದಲಾವಣೆ ಮಾಡೋದು, ಈ ಕೆಲಸಗಳೆಲ್ಲ ಬಿಟ್ಬಿಡಿ. ಸರ್ವೆ ನಂಬರ್ 13 ಮುನಿಯಪ್ಪ ಏಕೆ ನಮ್ಮ ದೊಡ್ಡಪ್ಪ, ನಮ್ಮ ಜಮೀನು 2 ಎಕರೆ ಜಮೀನು ಇದ್ದು ಈ ಜಮೀನು ನಮ್ದೇ ಅಂತ ಗಲಾಟೆ ಮಾಡ್ತಿದ್ದಾರೆ. ಇವ್ರದ್ದು ಸರ್ವೆ ನಂಬರ್ 13 ಅವ್ರದ್ದು 20 ಎಕರೆ ಇದೆ. 20 ಎಕರೆ ಇದ್ಕೊಂಡು ಇದೇ ಸರ್ವೆ ನಂಬರಲ್ಲಿ 50 ಎಕರೆ ಸ್ವಾಧೀನದಲ್ಲಿದ್ದಾರೆ. ಆ ಸ್ವಾಧೀನ ಇದು ನಮ್ದೇ ಅಂತ ಗಲಾಟೆಗೆ ಬರ್ತಾ ಇದೆ ಸರ್. ನಮ್ಮ ಮೇಲೆ ಇವಾಗ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ. ಕೃಷ್ಣಪ್ಪ ನಾಯ್ಡು ಮಕ್ಕಳು ಸುಕುಮಾರ್ ಬೆಂಬಲಿಗರು, ಅವ್ರದ್ದಿರೋದು 20 ಎಕರೆನೇ ಇರೋದು ಸರ್ವೆ ನಂಬರ್. ಆ ವಿಚಾರವಾಗಿ ಇಲ್ಲಿ 13ನೇ ಸರ್ವೆ ನಂಬರಲ್ಲಿ 500 ಎಕರೆ ಇದೆ. ಒಟ್ಟು ಇರ್ತಕ್ಕಂಥ ಜಮೀನು 500 ಎಕರೆಯಲ್ಲಿ ಇವ್ರದ್ದು 2 ಎಕರೆ ಇರುತ್ತೆ. ಏಕೆ ಮುನಿಯಪ್ಪನವ್ರದ್ದು. ಅವ್ರ ಕುಟುಂಬಸ್ಥರು 3 ಜನ ಅಂತಮ್ಮಂದರು. ಒಬ್ಬರು ಮುನ್ಶಾಮಪ್ಪ ಅಂತ, 2ನೇವ್ರು ಬಂದು ಏಕೆ ಮುನಿಯಪ್ಪ, 3ನೇವ್ರು ಶ್ರೀರಾಮಪ್ಪ ಅಂತ. ಅವ್ರ ಕುಟುಂಬಸ್ಥರಲ್ಲಿ ಏಕೆ ಮುನಿಯಪ್ಪ ಮಕ್ಕಳು 3 ಜನ ಹೆಣ್ಮಕ್ಳು. ಮುನ್ಶಾಮಪ್ಪಗೆ ಬಂದು, ದೊಡ್ಡಪ್ಪಗೆ ಬಂದು 6 ಜನ, 3ನೇ ಅಪ್ಪನಿಗೆ ಬಂದು 4 ಜನ. 3 ಜನ ಅವರು ಹುಡುಗರು ಇಲ್ಲಿ 2 ಎಕರೆಯಲ್ಲೇ ಇರ್ತಕ್ಕಂಥವ್ರು. ಅವರೇ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ ಮತ್ತು ಅವರು ಉಳುಮೆನೂ ಅವರೇ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳ ಕೈಯಲ್ಲಿ ಆಗ್ತಾ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂದ್ರನ್ನೆಲ್ಲ ಕರೆಸಿದ್ದಾರೆ. ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಂಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಐವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ ನಾವು ನಿಂತಿದ್ದೀವಿ ಬಂಧುಗಳೇ. ಏನು ವಿಚಾರ ಅಂತಂದ್ರೆ, ಸರ್ವೆ ನಂಬರ್ 13 ಬಂದ್ಬಿಟ್ಟು ಇದೇ ಸರ್ವೆ ನಂಬರ್ 13ರಲ್ಲಿ ಸುಮಾರು 100 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇರುತ್ತೆ. ಈ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಬೇಕಾದಷ್ಟು ಜನ ಇಲ್ಲಿ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸವರ್ಣೀಯರೇ ಇಲ್ಲಿ ಏನು ಸಾಗುವಳಿ ಚೀಟಿ ಮುಖಾಂತರ ಜಮೀನನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಸರ್ಕಾರಕ್ಕೆ ನಾನೊಂದು ಪ್ರಶ್ನೆ ಮಾಡೋಕೆ ಇಚ್ಛೆ ಪಡ್ತೀನಿ. ಸಾಗುವಳಿ ಚೀಟಿ ಮುಖಾಂತರ ಎಷ್ಟು ಎಕರೆ ಜಮೀನನ್ನ ಮಂಜೂರು ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದು ಇಲ್ಲಿ ನೀವು ಗಮನಿಸಬಹುದು. ಬೇಕಾದ್ರೆ ತಾವು ಮೀಡಿಯಾ ಮಾಧ್ಯಮದವರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರಿಗೆ ಕನಿಷ್ಠ ಪಕ್ಷ ಅಂದ್ರೂ ಜಾಸ್ತಿ ಅಂದ್ರೂ ಒಂದು 5 ಎಕರೆ ಸಾಗುವಳಿ ಚೀಟಿ ಮುಖಾಂತರ ಕೊಡ್ಬೋದು. ಆದ್ರೆ ಇಲ್ಲಿ ಸರ್ವೆ ನಂಬರ್ 13ರಲ್ಲಿ ವಿಜಯಲಕ್ಷ್ಮಿ ಅನ್ನೋವರಿಗೆ ಟೋಟಲಿ 20 ಎಕರೆ ಜಮೀನನ್ನ ಇವರಿಗೆ ಮಾಡಿಕೊಟ್ಟಿರ್ತಾರೆ. ಯಾವ ಆದೇಶದ ಮೇಲೆ, ಯಾವ ಆಧಾರದ ಮೇಲೆ ಇವರಿಗೆ 20 ಎಕರೆ ಜಮೀನನ್ನ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಉಳಿದಂತೆ ಇದೇ ಸರ್ವೆ ನಂಬರ್ 13ರಲ್ಲಿ ಏಕೆ ಮುನಿಯಪ್ಪ ಅನ್ನೋವರಿಗೆ 2 ಎಕರೆ ಜಮೀನು ಕೂಡ ಅವರ ಹೆಸರಲ್ಲಿ ಇರುತ್ತೆ. ಈಗ ಬಂದ್ಬಿಟ್ಟು ಯಾರು ಇವರು ವಿಜಯಲಕ್ಷ್ಮಿ ಅನ್ನೋರು ಏನ್ ಮಾಡ್ತಾರಂದ್ರೆ, ಏಕೆ ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರಾದಂಥ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಕುಟುಂಬ ಸದಸ್ಯರು ಅವ್ರ ಬೆಂಬಲಿಗರೆಲ್ಲ ಬಂದ್ಬಿಟ್ಟು ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಇದ್ದಂಥದ್ದು, ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ. ಹಂಗಾದ್ರೆ ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಎಲ್ಲೋಯ್ತು? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮತ್ತೆ ನಮ್ಮ ತಾಲೂಕಲ್ಲಿ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಸುಮಾರು ವರ್ಷಗಳಿಂದ SC ಏನು ಕಾನ್ಸ್ಟಿಟ್ಯೂನ್ಸಿ ಇದ್ಕೊಂಡು MLAಗಳು ಕೂಡ SC ಅಭ್ಯರ್ಥಿಗಳೇ ಇದ್ಕೊಂಡು ಇಲ್ಲಿ ಇಷ್ಟೊಂದು 100 ಎಕರೆ ಜಮೀನುಗಳನ್ನ ಕಬಳಿಕೆ ಮಾಡ್ತಾ ಇದ್ರೆ, ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಇವ್ರ ತೊತ್ತುಗಳ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂತಂದ್ರೆ ಇವತ್ತು ದಲಿತರು ಸುಮಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದೀವಿ. ಇವತ್ತಿಗೂ ಕೂಡ ಸ್ವತಂತ್ರ ಬಂದು 76 ವರ್ಷ ಆಗ್ತಾ ಇದ್ರು ಕೂಡ ಇವತ್ತು ನಾವು ಒಂದು 2 ಎಕರೆ 3 ಎಕರೆ ಜಮೀನಿಗೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ಇದೇ ಸರ್ವೆ ನಂಬರ್ ಅಲ್ಲಿ 100 ಎಕರೆ ಜಮೀನನ್ನು ಉಳ್ಳಂತ ಸವರ್ಣೀಯರಿಗೆ ಯಾವ ಕಾನೂನು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬಂಧುಗಳೇ. ಹಾಗಾಗಿ ಏನಿವತ್ತು ಏಕೆ ಮುನಿಯಪ್ಪ ಅವರ ಹೆಸರಲ್ಲಿ ಇರುವಂತ 2 ಎಕರೆ ಜಮೀನು ನಮ್ಮದು ಅಂತ ಏನು ಆರೋಪ ಮಾಡಿಕೊಂಡು ಈ ಜಮೀನು ನಮಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ನಾಯ್ಡು ಮತ್ತೆ ಅವ್ರ ಬೆಂಬಲಿಗರು. ಇವ್ರ ಮೇಲೆ ಸರ್ಕಾರ, ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಶಾಸಕರು ಕೂಡ ಇದರಲ್ಲಿ
ಮುಂದೆ ಬಂದು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನ ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳಿಂದ ಹಮ್ಮಿಕೊಳ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಇದೇ ಕೃಷ್ಣಪ್ಪ ನಾಯ್ಡು ನೀವು ಗಮನಿಸಬಹುದು, ಇದೇ ಸರ್ವೆ ನಂಬರ್ 13ರಲ್ಲಿ ಸುಮಾರು 50 ಎಕರೆ ಜಮೀನನ್ನ ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಸರ್ವೆ ನಂಬರ್ 13ರಲ್ಲಿ 139 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಅದರಲ್ಲಿ 50 ಎಕರೆ ಇವರು ಒತ್ತುವರಿ ಮಾಡ್ಕೊಂಡಿದ್ದು, ಅದರಲ್ಲಿ ಕೂಡ ಬೆಳೆಬಾಳುವಂತ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಬೇಕಾದಷ್ಟು ಒತ್ತುವರಿ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಇವರು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಇಷ್ಟೆಲ್ಲ ಒತ್ತುವರಿ ಮಾಡ್ಕೊಂಡಿರೋರ್ನ ಇವರು ಕೈ ಬಿಟ್ಟು ಬಿಡ್ತಾರೆ. ಅವರಿಗೆ ಯಾವುದೇ ಕಾನೂನು ಇರಲ್ಲ, ಯಾವುದೇ ಅಧಿಕಾರಿಗಳು ಕೂಡ ಇವ್ರನ್ನ ಪ್ರಶ್ನೆ ಮಾಡಲ್ಲ. ಈ ದಲಿತರು 1-2 ಎಕರೆ ಏನೋ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಈ ರೀತಿಯಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಯಾಕೆ ಹಿಂದೆ ಇದ್ದೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಬಂಧುಗಳೇ. ಮತ್ತೆ ಅದ್ರ ಜೊತೆಗೆ ಸರ್ವೆ ನಂಬರ್ 9ರಲ್ಲಿ ಒಂದು 2 ಎಕರೆ ಕೆರೆ ಇರುತ್ತೆ. 2 ಎಕರೆ ಕೆರೆನ ಸಾಗುವಳಿ ಚೀಟಿನಲ್ಲಿ ಕೊಡೋಕ್ ಸಾಧ್ಯನಾ? ತಾಲೂಕು ಆಡಳಿತ ಅವ್ರು ಹೇಳ್ಬೇಕಾಗತ್ತೆ, ಮಾನ್ಯ ತಹಸೀಲ್ದಾರ್ ಅವರು ಹೇಳ್ಬೇಕಾಗತ್ತೆ. ಸರ್ಕಾರಿ ಕೆರೆಯನ್ನು ಕೂಡ ಕೃಷ್ಣಪ್ಪ ನಾಯ್ಡು ಅನ್ನೋರು ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಇವರ ಒಂದು ಏನೋ ಬಲಾಢ್ಯ, ಇವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಈ ತಾಲೂಕಲ್ಲಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಇಲ್ಲಿ ಶೇಕಡ 60ಕ್ಕಿಂತ ಹೆಚ್ಚಿನ ಜನರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ರು ಕೂಡ ಇಲ್ಲಿ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಅನ್ಯಾಯಗಳು ನಡೀತಾ ಇದ್ರು ಕೂಡ ಇಲ್ಲಿನ ಶಾಸಕರಾಗಿರ್ಬೋದು, ಇಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದನ್ನ ಪ್ರಶ್ನೆ ಮಾಡದೇ ಇರೋದು ಇಲ್ಲಿ ದಲಿತರಿಗೆ ಮಾಡ್ತಾ ಇರೋಂಥ ವಂಚನೆ, ಅನ್ಯಾಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಆದ್ರಿಂದ ಈ ಕೂಡಲೇ ನಮಗೆ ಏನು ಎ.ಕೆ. ಮುನಿಯಪ್ಪ ಅವರಿಗೆ ನ್ಯಾಯ ಕೊಡಿಸಿದ್ದಲ್ಲಿ ಅವರ 2 ಎಕರೆ ಜಮೀನನ್ನ ಅವರಿಗೆ ಕೊಡಿಸದೆ ಏನಾದ್ರೂ ಅನ್ಯಾಯ ಮಾಡಿದ್ದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ನಾವು ಉಗ್ರವಾದಂತ ಒಂದು ಹೋರಾಟವನ್ನ ಹಮ್ಮಿಕೊಳ್ಬೇಕಾಗತ್ತೆ. ಮತ್ತೆ ಏನೆಲ್ಲ ಒತ್ತುವರಿ ಆಗಿದೆ ಇದೆಲ್ಲ ಜಮೀನನ್ನು ಕೂಡ ಸರ್ಕಾರಿ ಕೂಡಲೇ ಏನು ಒತ್ತುವರಿನ ತೆರವುಗೊಳಿಸಿಕೊಂಡು ಸರ್ಕಾರ ವಶಕ್ಕೆ ಪಡಿಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಮಾತಾಡ್ಲಿಕ್ಕೆ ಇಲ್ಲಿ ದಲಿತರಿಗೆ ದಿನನಿತ್ಯ ತೊಂದರೆಗಳೇ, ಒಂದು ರೀತಿ ಇಲ್ಲ ಅಂದ್ರೆ ಇನ್ನೊಂದು ರೀತಿ. ಯಾವುದಾದ್ರೂ ದಲಿತರು ಈ ಊರಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ, ಬದುಕಂಗಿಲ್ಲ. ಯಾರಾದರೂ ಒಬ್ರು ತೊಂದರೆಗೆ ಒಳಪಟ್ಟನೇ ಇರ್ತಾರೆ. ಸೊ ಹಂಗಾಗಿ ಯಾಕೆ ಅವ್ರಿಗೆ ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಕೆಲವು ಕಿಡಿಗೇಡಿಗಳು ಒಬ್ಬರು ಇಬ್ಬರು ತನ್ನ ಸ್ವಾರ್ಥಕ್ಕಾಗಿ ದಲಿತರು ಏನೋ ಒಂದು ಅರ್ಧ ಗುಂಟೆ, 1 ಗುಂಟೆ, 1 ಎಕರೆ, 2 ಎಕರೆ ಜಮೀನು ಇಟ್ಕೊಂಡ್ರೆ ಅವ್ರ ಕಣ್ಣಲ್ಲಿ ಕಂಡುಬಿಟ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ. ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗೇ ಇರಬೇಕು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಸುಗಳ ಸಗಣಿಯನ್ನ ಎತ್ತೋದು, ಕಸ ಕೂರಿಸೋದು, ಹೀನವಾದ ಕೆಲಸಗಳನ್ನೇ ಮಾಡ್ಕೊಂಡಿರ್ಬೇಕು ಈ ದಲಿತರು. ಯಾವುದೋ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಇಟ್ಕೊಂಡ್ಬಿಟ್ರೆ ಅವ್ರು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಹಂಗಾಗಿ ಈ 13ನೇ ಸರ್ವೆ ನಂಬರ್ನಲ್ಲಿ ಸುಮಾರು 106 ಎಕರೆ ಜಮೀನಿದೆ. ಇದರಲ್ಲಿ 3/4 ಭಾಗ ಸವರ್ಣಿಯರೇ ಹಿಡ್ಕೊಂಡಿದ್ದಾರೆ. ಅವ್ರು ಯಾರು ಏನಂತಕ್ಕಂಥದ್ದನ್ನ ನಾವು ಇನ್ನು ಮುಂದೆ ಇದನ್ನ ಕೈ ತಗೊಂಡು ಎಲ್ಲ ದಲಿತ ಸಂಘಟನೆಗಳು ಸೇರ್ಕೊಂಡು ಈ ವಿಚಾರವನ್ನು ಇಲ್ಲಿಗೆ ಬಿಡೋಂಗಿಲ್ಲ. ನಾವು 106 ಎಕರೆ ಜಮೀನಲ್ಲಿ 3/4 ಭಾಗ ಜಮೀನನ್ನ ಸವರ್ಣಿಯರು ಹಿಡ್ಕೊಂಡಿದ್ದಾರೆ. ನಮ್ಮವರು ಮುನಿಯಪ್ಪ ಅಂತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದವರು ಬರೀ 2 ಎಕರೆ ಜಮೀನು. ಈ 2 ಎಕರೆ ಜಮೀನಲ್ಲಿ ನೀರು ಸೌಕರ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೋ ಬೆಳೆ ಮಾಡೋಕ್ಕೆ ಆಗ್ಲಿಲ್ಲ. ಹಂಗಾಗಿ ಇವರು ಬೆಲೆ ಆಗದೆ ಇರುವ ಸಂದರ್ಭದಲ್ಲಿ ಏನು ಕೂಲಿ ಮಾಡ್ಕೊಳ್ಳಕ್ಕೆ ಬೆಂಗಳೂರು ಕಡೆ, ಕೋಲಾರ ಕಡೆ, KGF ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನ ಅವರು ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಬಂದು ಹಿಡ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಇದನ್ನ ನಮ್ಮವರು ಒಂದಷ್ಟು ಜನ ಹೋಗಿ ಅವ್ರ ಜಮೀನಿಗೆ ಸಂಬಂಧಪಟ್ಟ ಮುನಿಯಪ್ಪ ಕುಟುಂಬದವರು ಹೋಗಿ ಕೇಳಿದಾಗ, ನಾವು ಇದನ್ನ ಕೋರ್ಟಿಂದ ಕೇಸನ್ನ ವೆಕೇಟ್ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತೇಳಿ ಕಾನೂನು ವಿಚಾರಗಳನ್ನ ಹೇಳ್ತಾರೆ. ಕಾನೂನು ಯಾವ ದಲಿತ ಜಮೀನನ್ನು ಕಿತ್ತು ಇನ್ನೊಬ್ಬನ ಕೊಡು ಅಂತೇಳಿ ಯಾವ ಕಾನೂನು ಹೇಳಲ್ಲ. ಅವ್ರವ್ರ ಜಮೀನು ಅವ್ರವ್ರಿಗೆ ಸ್ವಂತ. ಇಲ್ಲಿ ಇದೇನು 10 ಅಡಿ ವಿಚಾರವಲ್ಲ. 2 ಎಕರೆ ಜಮೀನನ್ನ ಇಲ್ಲಿರ್ತಕ್ಕಂಥ ದಲಿತರು ಅವರು ಸ್ವಾಧೀನದಲ್ಲಿ ಪಾಣಿಯಲ್ಲಿ ಅವ್ರ ಹೆಸರಿದೆ. ಸುಳ್ಳು ಕೇಸ್ಗಳನ್ನ ಹಾಕೋದು, ಪೊಲೀಸ್ನವರು ಮತ್ತೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂಥ ಕೆಲವರನ್ನ ಹಿಡ್ಕೊಂಡು ದಲಿತರಿಗೆ ದಿನನಿತ್ಯ 106 ವರ್ಷದಿಂದ ಇದೇ ಗತಿ. ಈಗ ನಮ್ಮ ನಮ್ಮ ಕಂಗಾಂಡ್ಲಹಳ್ಳಿ ಪಂಚಾಯತ್ ಅಲ್ಲಿ ನಾನು ಸುಮಾರು ಸಾರಿ ಬಂದಿದ್ದೀನಿ ಈ ಊರಿಗೆ. ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ರೋಡ್ಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು, ಮಶಾನವನ್ನು ಕೂಡ ಬಿಟ್ಟಿಲ್ಲ. ಸುಮಾರು ದಲಿತರ ಮಶಾನಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಇದೇ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಮಸಾಗರ ಕೆರೆ 3/4 ಭಾಗ ನುಗ್ಗಿಬಿಟ್ಟಿದ್ದಾರೆ. ಅವೆಲ್ಲ ಇಲ್ಲಿ ಇರ್ತಕ್ಕಂಥ ಕಾನೂನಿಗೆ ಗೊತ್ತಾಗಲ್ಲ,
ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಬರೀ ಶ್ರೀಮಂತರು ಏನ್ ಮಾಡಿದ್ರು ಮಾಡ್ಕೋಬಹುದು, ದಲಿತರು ಏನಾದ್ರು ಅರ್ಧ ಪರ್ಧ ಏನಾದ್ರು ಆ ವಿಚಾರವಾಗಿ ಇಲ್ಲಿ 13ನೇ ಸರ್ವೆ ನಂಬರಲ್ಲಿ 500 ಚಿಲ್ಲರೆ ಎಕರೆ ಇದೆ. ಒಟ್ಟು ಇರ್ತಕ್ಕಂಥ ಜಮೀನು 500 ಚಿಲ್ಲರೆ ಎಕರೆಯಲ್ಲಿ ಇವ್ರದ್ದು 2 ಎಕರೆ ಇರುತ್ತೆ. ಏಕೆ ಮುನಿಯಪ್ಪ ಅನ್ನೋದು. ಅವ್ರ ಕುಟುಂಬಸ್ಥರು 3 ಜನ ಅಂತಮ್ಮಂದರು. ಒಬ್ಬರು ಮುನ್ಶಾಮಪ್ಪ ಅಂತ, 2ನೇವ್ರು ಬಂದು ಏಕೆ ಮುನಿಯಪ್ಪ, 3ನೇವ್ರು ಶ್ರೀರಾಮಪ್ಪ ಅಂತ. ಅವ್ರ ಕುಟುಂಬಸ್ಥರಲ್ಲಿ ಏಕೆ ಮುನಿಯಪ್ಪ ಮಕ್ಕಳು 3 ಜನ ಹೆಣ್ಮಕ್ಳು. ಮುನ್ಶಾಮಪ್ಪಗೆ ಬಂದು ದೊಡ್ಡಪ್ಪಗೆ ಬಂದು 6 ಜನ, 3ನೇ ಅಪ್ಪನಿಗೆ ಬಂದು 4 ಜನ, 3 ಜನ. ಅವರು ಒಟ್ಟು 2 ಎಕರೆ ಇರ್ತಕ್ಕಂಥವ್ರು. ಅವರೇ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ ಮತ್ತು ಅವರು ಉಳುಮೆನೂ ಅವರೇ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳ ಕೈಯಲ್ಲಿ ಆಗ್ತಾ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಅಂದ್ರನ್ನೆಲ್ಲ ಕರೆಸಿದ್ದಾರೆ. ಅವ್ರಿಗೆ ಮನೆಯಲ್ಲಿ ಮನೆ ಇಲ್ಲ, ಮಠ ಇಲ್ಲ. ಊರಲ್ಲಿ ಕೂಡ ಒಂದು ಮನೆ ಇದೆ. ಒಂದೇ ಮನೆಯಲ್ಲಿ 50 ಜನ ಕುಟುಂಬ ಇದ್ದಾರೆ. 40 ವರ್ಷದಿಂದ ನಾವು ಸ್ವಾಧೀನದಲ್ಲೂ ಅವರೇ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಬಂದು ಅವರು ಸ್ಟೇಜ್ ಮಾಡಿಬಿಟ್ಟು ನಮ್ಮದೇ ಜಮೀನು ಅಂತ ದೌರ್ಜನ್ಯದಿಂದ ಅವ್ರು ಮಾಡ್ತಾ ಇದ್ದಾರೆ. ಯಾರು ಸುಕುಮಾರ್ ನಾಯ್ಡು ಅವ್ರ ಬೆಂಬಲಿಗರ ಹಾಕಿರ್ತಕ್ಕಂಥ ಯಾರಪ್ಪ ಅವ್ರ ಹೆಸರು ಜಾಸ್ತಿ ಚೆನ್ನಾಗಿದ್ದಾರೆ. ಅವ್ರ ಹೆಸರು ನವೀನಪ್ಪ ಎಲ್ಲ ಇದ್ದಾರೆ. ನವೀನ್ ರಾಮ್ ಮುಂದೆ ಹೇಳಿ ಗೊತ್ತಿರೋ ಹೆಸರು ಹೇಳ್ರಪ್ಪ, ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನವೀನ್ ರಾಮ್ ಅವ್ರ ಬೆಂಬಲ. ನವೀನ್ ರಾಮು, ವಿನಯ್ ಅಂತ ವಿನಯ್ ಸುಕುಮಾರು, ವಿಜಯಲಕ್ಷ್ಮಿ. ಅದರಿಂದ ದಲಿತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ದಲಿತರಿಗೆ ನ್ಯಾಯ ಕೊಡಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇವೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.